ಪ್ರಶ್ನೆಗಳು ಎದುರಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಮ್ಮೊಂದಿಗೆ ಚರ್ಚೆ ಮಾಡೋದಕ್ಕೆ ಗೃಹಿಣಿಯಾಗಿರುವಂತಹ ಉಷಾ ಮೋಹನ್ ಮೇಡಮ್ ಅವರು ಜಾಯ್ನ್ ಆಗಿದ್ದಾರೆ. ಮೇಡಮ್, ಸ್ವಾಗತ ಕಾರ್ಯಕ್ರಮಕ್ಕೆ ನಿಮಗೆ. ಅದೇ ರೀತಿಯಾಗಿ ರಕ್ಷಿತಾ ಹಿರೇಮಠ್ ಮಾಡೆಲ್ ಕೂಡ ಹೌದು. ಮೇಡಮ್, ನಿಮಗೂ ಕೂಡ ಸ್ವಾಗತ ಕಾರ್ಯಕ್ರಮಕ್ಕೆ. ಈಗ ಉಷಾ ಮೋಹನ್ ಮೇಡಮ್, ಇತ್ತೀಚೆಗೆ ಒಂದೆರಡು ಪ್ರಕರಣಗಳಲ್ಲ, ತುಂಬ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಈ ಪ್ರಕರಣಗಳನ್ನು ನೋಡಿದಾಗ ಇಷ್ಟೊಂದು ಈ ಒಂದು ಕ್ರೌರ್ಯವನ್ನು ಮೆರೆಯುವಂತಹ ಘಟನೆಗಳು, ಇಡೀ ದೇಶದಲ್ಲೇ ಸದ್ದಾಗುವಂತಹ ಒಂದು ಹತ್ಯೆ ಪ್ರಕರಣಗಳು ನಡೀತಾ ಇರಬೇಕಾದ್ರೆ ಯಾರು ಹೊಣೆ ಅನ್ನುವಂತಹ ಪ್ರಶ್ನೆ ಒಂದು ಬರುತ್ತೆ. ಒಂದು ಸಮಾಜ ಅಂತ ಬಂದಾಗ ಅದರ ಜೊತೆಗೆ ಕಾನೂನಿನಲ್ಲಿ ಆಗಬೇಕಾಗಿರುವಂತಹ ಬದಲಾವಣೆಗಳು, ಯಾವ ಒಂದು ಕಾನೂನುಗಳು ತುಂಬ ಬಲವಾಗಬೇಕಾಗಿತ್ತು ಅದರಲ್ಲಿ ಏನಾದರೂ ಲೂಪ್ ಹೋಲ್ಸ್ ಅನ್ಸತ್ತಾ? ಏನು ಅನ್ಸುತ್ತೆ ಮೇಡಮ್ ಈ ಕೊಲೆ ಪ್ರಕರಣಗಳು ನೋಡಿದಾಗ ಹೆಚ್ಚಾಗೋದಕ್ಕೆ ಏನು ಕಾರಣ ಆಗಿರ್ಬೋದು? ಇದಕ್ಕೆ ನಮಗೆ ನಾವೇ ಕಾರಣ ಆಗಿದ್ದೀವಿ. ಮದುವೆ ಆಗ್ಬೇಕಾದ್ರೆ ನಾವು ಇಷ್ಟಪಟ್ಟು ಮದುವೆ ಆಗೋದು, ಅದರಲ್ಲಿ ತಂದೆ ತಾಯಿ ನಮಗೆ ಕೇಳಿ ಮದುವೆ ಮಾಡಿಸ್ತಾ ಇದ್ದಾರೆ. ಕೆಲವೊಂದರಲ್ಲಿ 80% ತಂದೆ ತಾಯಿ ಕೇಳಲ್ಲ, 20% ನಮ್ಮನ್ನು ನಾವೇ ಅವರು ಕೇಳ್ತಾರೆ, ಇದು ಹುಡುಗ ಓಕೆ ನನಗೆ ಹೇಗೆ ಅಂತ ಎಲ್ಲ ಕೇಳಿ ಇದಾಗ್ತಾ ಇದ್ದಾರೆ. ಇಲ್ಲಿ ನಮ್ಮಲ್ಲಿ ಏನಾಗ್ತದೆ, ಈಗೋ ಆ್ಯಂಡ್ ಅಗ್ರೆಸಿವ್ ಆ್ಯಟಿಟ್ಯೂಡ್. ಇಬ್ಬರು ಗಂಡ ಹೆಂಡತಿ ಇಬ್ಬರು ದುಡಿದಿರೋ ಕಾರಣಕ್ಕೆ ಇದರಲ್ಲಿ ಈಗೋನು ಅದರಲ್ಲಿ ಕೂಡಿ ಬರ್ತಾ ಇದೆ. ಅದರಲ್ಲಿ ಜೊತೆಯಲ್ಲಿ ಮನಸ್ತಾಪ, ಸಂಶಯಗಳು, ಇದನ್ನೆಲ್ಲ ಅಡಿಷನ್ ಆಡಿದಾಗ ಇದು ಏನು ನಡೀತಾ ಇದೆಯೋ ಇದಕ್ಕೆ ನಾವೇ ಕಾರಣ. ಅದಕ್ಕೆ ಆಕೆ ಮದುವೆ ಆದಾಗ ಇಲ್ಲ ಅವನ ಮದುವೆ ಆದಾಗ ಫ್ಯೂಚರ್ ಬಗ್ಗೆ ಏನು ಆಲೋಚನೆ ಮಾಡೋದಿಲ್ಲ. ಆಗಿನ ಆ ಸಮಯಕ್ಕೆ ಮಾತ್ರ ಅವರು ಅದನ್ನು ಒಪ್ಕೊಳ್ತಾರೆ. ಈಗ ನನಗೆ ಗೊತ್ತಿರೋ ಹಾಗೆ ನನಗೆ ಎಷ್ಟೋ ಕೇಸಸ್ ನಾನು ಹ್ಯಾಂಡ್ಲ್ ಮಾಡ್ತಿರೋ ಕಾರಣಕ್ಕೆ, ನನ್ನಲ್ಲಿ ಪೇಷಂಟ್ ಬಂದ ನಾನು ಹ್ಯಾಂಡ್ಲ್ ಮಾಡ್ತಿರೋ ಕಾರಣ ನೋಡಿದಾಗ ನಿನ್ನೆ ಮದುವೆ ಆಗಿರೋದು ಇವತ್ತು ಡಿವೋರ್ಸ್ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಕಾರಣ ಯಾರು? ನಾವೇ. ಸೊ ನಾವು ಕಾನೂನು ಮತ್ತೆ ಹೋಗೋದು, ಕಾನೂನು ಕೇಳ್ಕೊಂಡು ನಾವು ಮದುವೆ ಆಗಲ್ಲ, ಕಾನೂನು ಕೇಳ್ಕೊಂಡು ನಾವು ಸಂಬಂಧಗಳು ಇಟ್ಕೊಡಲ್ಲ, ಕಾನೂನು ಕೇಳ್ಕೊಂಡು ನನ್ನ ಮಕ್ಕಳನ್ನೇ ಹೆಚ್ಚಿಸಲ್ಲ. ಕರೆಕ್ಟ್ ಅಲ್ವಾ? ಕಾನೂನು ಕೇಳ್ಕೊಂಡು ನನ್ನ ಮನೆ ಸಂಸಾರ ನನ್ನ ಲೈಫ್ ಸ್ಟೈಲ್ ಯಾವುದು ನಾನು ಕೇಳೋದಿಲ್ಲ. ನನ್ನನ್ನು ನಾನು ಕೇಳ್ಕೊಂಡು ನನಗಿದು ಓಕೆನಾ, ನನ್ನ ಗಂಡ ಓಕೆನಾ ಅಂತ ನಾನು ಕೇಳಿ ಸಂಸಾರ ಮಾಡ್ಕೊಂಡು ಹೋಗ್ತೀನಿ. ಬಟ್ ಇದರಲ್ಲಿ ಕಾನೂನು ಎಲ್ಲಿ ಪಾತ್ರ ಬರೋದಿಲ್ಲ. ಪಾತ್ರ ಬರೋದು ಯಾವಾಗ ಗೊತ್ತಾ? ಕಾನೂನು ಏನಾದರೂ ಅಪಘಾತ ಆಯಿತು, ಏನಾದ್ರೂ ತೊಂದರೆ ಆಯಿತು, ಏನಾದರೂ ಕೊಲೆ ಆಯಿತು, ಅವಾಗಲೇ ಕಾನೂನು ಮುಂದಕ್ಕೆ ಬರೋದು. ಆ ಕಾನೂನು ಮುಂದೆ ಬಂದ ನೋಡಿದಾಗ ಅಲ್ಲಿ ಇನ್ವೆಸ್ಟಿಗೇಷನ್ ಅಂತ ಮಾಡಿದಾಗ ಇದಕ್ಕೆ ಯಾರು ಮನಸ್ತಾಪ ಆಗುತ್ತೆ ಅಂದರೆ, ನಮ್ಮಲ್ಲಿ ಬೆಂಗಳೂರು ನಗರದಲ್ಲಿ ಎಸ್ಪೆಷಲಿ ಸೈಬರ್ ಕ್ರೈಮ್ ಅಂತ ತುಂಬ ಚೆನ್ನಾಗಿದೆ. ಆ ಟೆಕ್ನಾಲಜಿ ಅಲ್ಟಿಮೇಟ್ ಆಗಿದೆ. 101% ನಮ್ಮಲ್ಲಿ ಸೈಬರ್ ಕ್ರೈಮ್ ತುಂಬ ಚೆನ್ನಾಗಿದೆ. ಇದರಿಂದ ನಾವು ಪತ್ತೆ ಮಾಡೋಕ್ಕಾಗ್ತಿದೆ. ಆಕೆ ಎಷ್ಟೇ ಸುಳ್ಳು ಹೇಳ್ಬೋದು, ಅವನ ಎಷ್ಟೇ ಸುಳ್ಳು ಹೇಳ್ಬೋದು, ಅದರಲ್ಲಿ ಪತ್ತೆ ಮಾಡ್ತಿದ್ದಾರೆ. ಬಟ್ ಇವರು ಲಾಸ್ಟ್ ಮೂಮೆಂಟ್ ಬರೋದು, ಕಾನೂನು ಆಗ್ಬೋದು ಇಲ್ಲ ಪೊಲೀಸ್ ಇಲಾಖೆ ಆಗಿರ್ಬೋದು, ಇವರಲ್ಲಿ ಲಾಸ್ಟ್ ಮೂಮೆಂಟ್, ಫಸ್ಟ್ ಮೂಮೆಂಟ್ ಬರೋದು ನಾವು ಗಂಡ ಹೆಂಡತಿ. ಇದರಲ್ಲಿ ಮನಸ್ತಾಪ. ಆಕೆಗೆ ಏನಾಗುತ್ತೆ, ಮದುವೆ ಆದಾಗ ಏನೂ ಬಣ್ಣಗಳು ನೋಡಿರಲ್ಲ. ಮದುವೆ ಆದಮೇಲೆ ಕಂಪ್ಯಾರಿಸಮ್ ನಮ್ಮಲ್ಲಿ ಏನಾಗ್ತಿದ್ದಾನೆ, ನಾವು ಮಕ್ಕಳಿಗೆ ಕಂಪ್ಯಾರಿಸನ್ ಮಾಡ್ತಾ ಇದ್ದೀವಿ. ಅವ್ರ ಮನೆ ನೋಡಿ ಚೆನ್ನಾಗಿ ಓದ್ತಾ ಇದ್ದಾರೆ, ಇವ್ರ ಮನೆ ನೋಡಿ ಚೆನ್ನಾಗಿ ಓದ್ತಾ ಇದ್ದಾರೆ, ಇದನ್ನೆಲ್ಲ ನಾವು ಕಂಪ್ಯಾರಿಸನ್ ಮಾಡಿ ಇವಾಗ ಇತ್ತೀಚೆಗೆ ಇದರಲ್ಲಿ ಆಲ್ಮೋಸ್ಟ್ ಒಂದು 3-4 ಇಯರ್ಸಿಂದ ಕಂಪ್ಯಾರಿಸನ್ ಬಿಟ್ವೀನ್ ಹಸ್ಬೆಂಡ್ ಆ್ಯಂಡ್ ವೈಫು. ಅವ್ರ ಮನೆಯೆಲ್ಲ ತರ್ತಾ ಇದ್ದಾರೆ, ನೀನು ಯಾಕೆ ತರೋಕ್ಕಾಗ್ತಿಲ್ಲ? ಸೊ ಗಂಡ ಆದವನು ನನ್ನ ಫ್ರೆಂಡ್ ಎಂತ ಚೆನ್ನಾಗಿದ್ದಾಳೆ, ಅವಳು ನೋಡೋಕೆ ಚೆನ್ನಾಗಿದ್ದಾಳೆ, ನೀನು ಯಾಕೆ ಹಿಂಗಾಗಿದ್ಯಾ? ಸೊ ಈ ರೀತಿ ಒಂದು ಇವನ್ ನಿಮಗೆ ಗೊತ್ತಿದೆಯಾ ಸರ್? ನನಗೆ ಧಾರವಾಡದಲ್ಲೂ ಒಂದು ಕೊಲೆ ಪ್ರಕರಣ ಆಗಿತ್ತು, ದಪ್ಪ ಆಗಿದೆಯಾ ಅಂತೇನೋ ಇಬ್ರು ಡಾಕ್ಟ್ರು. ಹೌದು, ಇಬ್ರು ಡಾಕ್ಟರ್. ಅದರಲ್ಲಿ ನೋಡಿ ಆಕೆಗೆಲ್ಲ ಗೊತ್ತು ಹೇಗಿರ್ಬೇಕು. ಈಗ ನಾನು ಎಲ್ಲರೂ ನಾನು ಇಂಜೆಕ್ಷನ್ ಹಾಕಿಸ್ಕೊಳಕ್ ಹೋಗ್ಬೇಕು, ಸಿರೆಂಜ್ ಹಾಕಿಸ್ಕೊಳಕ್ ಹೋಗ್ಬೇಕಂದ್ರೆ ಫಸ್ಟ್ ಅವ್ರನ್ನ ಟೆಸ್ಟ್ ಮಾಡ್ತೀನಿ. ನಾನು ಕೊಟ್ಟಿರೋಂಥ ನನ್ನಲ್ಲಿ ಸಿರೆಂಜ್ ಆಗಿರ್ಬೋದು, ಏನೇನಾಗಿರ್ಬೋದು, ನಂದೇ ಹಾಕ್ತಾ ಇದ್ದಾರಲ್ಲ. ಯಾಕಂದರೆ ಒಂದು ಇಂಜೆಕ್ಷನ್ ಅದು ಸಿರೆಂಜ್ ತೆಗೆದು ಗಾಳಿಯನ್ನು ಗ್ಯಾಪ್ ಇತ್ತಂದರೆ ಮನುಷ್ಯ ಅಲ್ಲೇ ಕೊಲಾಪ್ಸ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಇತ್ತೀಚೆಗೆ ಎಷ್ಟು ಜಾಗ್ರತೆ ಇರಬೇಕು. ಆಕೆ ಡಾಕ್ಟರ್ ಆಗಿ ಅವನು ಡಾಕ್ಟರ್ ಆಗಿ ಮನಚಾಪ ಆಗಿ ಮಾಡಿದಾಳೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ಮನಚಾಪ ಒಳಗಡೆಯಿಂದ ಈಗೋ ಇದೆ, ಎಷ್ಟು ಫ್ರಸ್ಟ್ರೇಷನ್ ಇತ್ತು, ಎಷ್ಟು ಅಗ್ರೆಸಿವ್ ಇತ್ತು, ಹೈಪರ್ ಸೆನ್ಸಿಟಿವ್ ಎಷ್ಟಿತ್ತು. ಇದರಲ್ಲಿ ಅವರಿಬ್ಬರು ಒಪ್ಕೊಂಡಿಲ್ಲ. ಎಲ್ಲೋ ಒಂದು ಕಡೆ ಆಕೆನೇ ಮಾಡಿದಾಳೆ ಅಂತ ಹೇಳಿದ್ರೆ ಆಕೆ ಮನಸ್ಸು ಹಿಂದ್ಗಡೆ ಏನಿತ್ತು, ಯಾರಿದ್ದು, ಅನಾಯಕ ಸಂಬಂಧ ಇದೆಯಾ, ಎಕ್ಸ್ಟ್ರಾ ಮೆಡಿರಲ್ ಅಫೇರ್ ಇದೆಯಾ, ಏನೋ ಇಲ್ಲಿಗಲ್ ಅಫೇರ್ಸ್ ಇದೆಯಾ, ಇದನ್ನೆಲ್ಲ ಕ್ರಾಸ್ ಚೆಕ್ ಮಾಡಿದಾಗನೇ ಗೊತ್ತಾಗುತ್ತೆ. ಬಟ್ ಇತ್ತೀಚೆಗೆ ದಿನಗಳಲ್ಲಿ ನಡೀತಾ ಇದೆ ಸರ್. ಬೆಳಗ್ಗೆ ಮದುವೆ ಆದರೆ ಸಾಯಂಕಾಲ ಬೇಡ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಎಲ್ಲನೂ ಅಡಿಷನ್ ಆಗಿರುತ್ತೆ. ಸ್ಮಾರ್ಟ್ ಆಗಿರೋದಿಲ್ಲ, ಕೂದಲಿ ಇಲ್ಲ, ಮಾತಾಡೋದು ಸರಿ ಇಲ್ಲ, ಹೈಟ್ ಇಲ್ಲ, ಕಲರ್ ಇಲ್ಲ. ನಾನು ಅವ್ರಿಗೆ ಅದೇ ಕೇಳ್ತೀನಿ, 5 ವರ್ಷ ಲವ್ ಮಾಡ್ತಿದ್ದು ಒಂದು ವಾರದಲ್ಲಿ ನಿಮಗೆ ಮದುವೆ ಬೇಡ ಅಂತ ಹೇಳ್ತಿದ್ರಿ, ಇದು ಯಾವ ರೀತಿ ನಿಮ್ಮ ಪ್ರೀತಿ ನೀವು ಮಾಡಿರೋದು? ಅಂದ ಚಂದ ಯಾವಾಗ ಬರುತ್ತೆ? ದುಡ್ಡು ಚೆನ್ನಾಗಿದ್ದಾಗ. ಅಂದ ಚಂದ ಹೋಗೋದು ಯಾವಾಗ? ಎಲ್ಲ ಕೊಲಾಪ್ಸ್ ಆದಾಗ. ಅವನು ಮದುವೆಗಿಂತ ಮುಂಚೆ ಪ್ರೀತಿ ಮಾಡಿರ್ತಾನಲ್ಲ, ಆಕೆಗೆ ಏನು ಬೇಕು ಎಲ್ಲ ಸಾಲನ ಪೋಲನ ಮಾಡಿ ಎಲ್ಲ ತಂದು ಕೊಟ್ಟಿರ್ತಾನೆ. ಮದುವೆ ಆದಮೇಲೆ ಅವನಿಗೆ ಕಮಿಟ್ಮೆಂಟ್ ಇರುತ್ತೆ, ಸಾಲಗಳು ಇರುತ್ತೆ. 1 ವರ್ಷ ಅವ್ನು ಕಮಿಟ್ಮೆಂಟ್ ಆಗಿರುತ್ತೆ. ಇದರಲ್ಲಿ ಆಕೆ ನೋಡಿ, ಈಗ ಧಾರವಾಡದಲ್ಲಿ ನಡೆದಿರೋದು ತುಂಬ ದೊಡ್ಡ ಅದು. ಅವರು ಡಾಕ್ಟರ್ ಆಗಿ ಇನ್ನೊಬ್ರಿಗೇನು ಅವ್ರು ಮೋಟಿವೇಟ್ ಮಾಡ್ತಿದ್ದಾರೆ.
ಇದು ನಾವು ಕ್ವಶನ್ ಕೇಳಬೇಕು. ಈಗ ನೆಕ್ಸ್ಟ್ ಬಂದಿರೋ ಜನಗಳಿಗೆ ಯಂಗ್ಸ್ಟರ್ಸ್ಗೆ ನಾವು ಇದೇ ಕೇಳಬೇಕಾಗಿರೋದು. ನಿಮಗೆ ಇಷ್ಟ ಇದ್ದರೆ ನೀವು ಮದುವೆ ಆಗಿ, ಇಲ್ಲವಾ ಮದುವೆ ನಿಮಗೆ ಜೀವ ತೆಗೆಯೋಷ್ಟು ಅಧಿಕಾರ ನಿಮಗೆ ಕಾನೂನು ಕೊಟ್ಟಿಲ್ಲ. ನೀವು ತೆಗೆದುಕೊಡ್ದು ಯಾರಿಗೂ ಇಲ್ಲ. ಬೇಡವಾ ಡಿವೋರ್ಸ್ ಮಾಡ್ಕೊಂಡು ಹೋಗ್ತಾ ಇರಿ, ಬಟ್ ಜೀವ ತೆಗೆಯೋಷ್ಟು ಹಕ್ಕು ನಿನಗಿಲ್ಲ. ಯಾಕಂದ್ರೆ ತಾಯಿಗೆ ನೋಡಿ, ನಮಗೇನಾದ್ರು ಹೆಚ್ಚು ಕಡಿಮೆ ಆದರೆ ನನ್ನ ತಾಯಿಗೆ ಮಗಳು ಸಿಗಲ್ಲ, ನನ್ನ ಮಕ್ಕಳಿಗೆ ತಾಯಿ ಸಿಗಲ್ಲ. ಹಾಗೆ ಮಗನಿಗೇನೆ ಹೆಚ್ಚು ಕಡಿಮೆ ಆದರೆ ತಾಯಿಗೆ ಮಗ ಸಿಗೋದಿಲ್ಲ, ಮಕ್ಕಳಿಗೆ ತಂದೆ ಸಿಗಲ್ಲ. ಇದಕ್ಕೆ ಯಾರಿಗೆ ಲಾಭ, ಯಾರಿಗೆ ನಷ್ಟ? ಅಲ್ಲಿ ನಾವು ಪ್ರಶ್ನೆ ಕೇಳಿದಾಗ ಇದು ನಿಜವಾಗ್ಲೂ ನಮ್ಮಲ್ಲಿ ಈಗಿನ ಪ್ರಪಂಚದಲ್ಲಿ ಗಂಡು ಹೆಣ್ಣು ಸಮಾಗಿರಬೇಕು ಅಂತ ಹೇಳಿದ ಪ್ರಪಂಚ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಇಲ್ಲಿ ನೋಡಿದಾಗ ನಿಜವಾಗ್ಲೂ ನಮ್ಮ ಜನ್ರೇಷನ್ನೇ ಚೆನ್ನಾಗಿತ್ತು ಅಂತ ಹೇಳ್ಬೋದು. 1960s 2000 ತನಕನೂ ನಮ್ಮ ಜನ್ರೇಷನ್ ನಾವು ಎಷ್ಟೇ ದುಡಿದ್ರೂ ಎಷ್ಟೇ ಓದಿದ್ರು ಗಂಡ ಅಂತೇಳಿ ಮರ್ಯಾದೆ ಕೊಡ್ತೀವಿ, ಅತ್ತೆ ಮಾವ ಅಂತೇಳಿ ಮರ್ಯಾದೆ ಕೊಡ್ತೀವಿ. ಇವತ್ತು ಆ ಪ್ರಪಂಚ ಇವತ್ತಿಲ್ಲ. ಇದಕ್ಕೆ ಯಾರು ಪ್ರಶ್ನೆ, ಯಾರು ಕಾರಣ? ಇದಕ್ಕೆ ನಾವು ಅವ್ರನ್ನೇ ಕೇಳಬೇಕು.